ಬಾರಪ್ಪ ಮಳೆರಾಯ ಎಲ್ಲಿದೆಯ ನೀನು ಬೇಗನೆ ಬಾರೋ ಮಳೆಯನ್ನು ಸುರಿಸೋ ಬೇಗನೆ ಬಾರೋ ಮಳೆಯನ್ನು ಸುರಿಸೋ ಯಾಕಪ್ಪ ಮಳೆರಾಯ ರೈತರ ಮೇಲೆ ಕೋಪ ಯಾಕೆ ನೀನಿಲ್ಲದೆ ರೈತರ ಬೆಳೆಯಿಲ್ಲ ನೀನಿಲ್ಲದೆ ರೈತರ ಬೆಳೆಯಿಲ್ಲ ಬಾರಪ್ಪ ಮಳೆರಾಯ ಎಲ್ಲಿದೆಯೋ ನೀನು ಬೇಗನೆ ಬಾರೋ ಮಳೆಯನ್ನು ಸುರಿಸು. ಹೀಗೆ ಒಂದು ರೈತ ಮಳೆದೇವವನ್ನು ಸತತವಾಗಿ ನೆನಪಿಸ್ಕೊಳೋದು ಮತ್ತು ಅವನನ್ನು ಒಂದು ಪ್ರಾರ್ಥನೆ ಮಾಡೋದು ಯಾಕಪ್ಪ ಅಂದ್ರೆ ನಮ್ಮ ಬೆಳೆ ಸಹಿತ ಮಳೆ ಇಲ್ಲದೆ ಯಾವುದೇ ಬೆಳೆ ಬರ್ತಾಯಿಲ್ಲ. ಯಾಕಂದ್ರೆ ಮಳೆನೇ ಮುಖ್ಯ ಒಂದು ಅಂಗ. ಹೀಗಾಗಿ ನಾವು ರೈತರಾದಂಥವ್ರು ರೈತನ ಚಿತ್ತ ಎಲ್ಲಿಪ್ಪ ಅಂದ್ರೆ ಮುಗಿಲಿನತ್ತ. ಸುಮಾರು ದಿನ ಆಯ್ತು ಮಳೆ ಹೋಗಿ, ಸುಮಾರು 15ರಿಂದ 20 ದಿವಸ ಆಯ್ತು ಮಳೆ. ಇವತ್ತು 45ರಿಂದ 50 ದಿವಸದ ನಮ್ಮ ಬೆಳೆಗಳಿದ್ದು ಬೆಳೆಯ ಒಂದು ಅವಸ್ಥೆ ಸ್ಥಿತಿಯಲ್ಲಿ ಈಗ ಈ ರೀತಿ ಇದೆ. ಹೀಗಾಗಿ ನಾವು ಮಳೆ ಬಂದರೆ ರೈತರೆ ಮಾತ್ರ ನಮ್ಮ ರೈತರ ಬದುಕು ಹಸನಾಗುತ್ತದೆ ಅನ್ನೋದನ್ನು ಈ ಮೂಲಕ ಹೇಳ್ತಾ ಇದ್ದೀನಿ.